ಓಕೆ, ಕಮಿಂಗ್ ಬ್ಯಾಕ್, ಇದು ಅವರಿಗೆ ಈ ವಿಚಾರದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾರು ಮಾಡ್ತಾ ಇರೋದನ್ನ ಮಾಡ್ತಾ ಇದ್ದಾರೆ ಅವರು. ಹೌದು, ಇದು ಹೊಸದಲ್ಲ, ಬಟ್ ರೈಡ್ ಆಗ್ತಾ ಇರೋದು ಹೊಸದಾಗಿ. ಈ ಮಾಫಿಯಾ ಹೊಸದಲ್ಲ. ಇನ್ನೊಂದು ಕೇಳಲೇಬೇಕು ಸರ್, ಮಾತಾಡಿ, ಏನೋ ಹೇಳಕ್ ಬಂದ. ಆರೋಗ್ಯ ಮಂತ್ರಿಗಳು ಹೇಳ್ತಾರಂಥದ್ದು ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಬಿಕಾಸ್ ಯಾಕಂದರೆ ಆರೋಗ್ಯ ಮಂತ್ರಿ ಅವರದ್ದು ಎಷ್ಟು ಕೆಲಸ ಇದೆ ಅಷ್ಟು ಮಾಡ್ತಾ ಇದ್ವಿ, ಜನಕ್ಕೂ ಲಯಬಿಲಿಟೀಸ್ ಇದೆ. ಈಗ ಎಲ್ಲೋ ಈಗ ಯಾವುದೋ ಒಂದು ಕ್ಯಾನ್ಸರ್ ಡ್ರಗ್ಸ್ಗೆ ಅವ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನಮ್ಮ ಒಬ್ಬ ರಿಲೇಟಿವ್ಸ್ಗೆ CL ಹಂಗಿದೆ, 9 ತಿಂಗಳದ್ದು ಮೆಡಿಸಿನ್ಸ್ ತೊಗೊಂಡ್ರೆ ಇನ್ನೂ 3 ತಿಂಗಳದ್ದು ಫ್ರೀ ಕೊಡ್ತೀವಿ, ಆಫರ್ ಕೊಡ್ತೀವಿ ಅಂತ ಹೇಳಿದರು, ಡಿಸ್ಕೌಂಟ್ಸ್ ಕೊಡ್ತೀವಿ ಅಂತ ಹೇಳಿದರು. ಯಾವ ಬ್ರ್ಯಾಂಡು, ಓಸಿಮೆಟ್ರಿನ್ ಅಂತ ಬೇರೆ ಬೇರೆ ಬ್ರ್ಯಾಂಡ್ಸನ್ನು ಹೇಳಿದರು. ಏನಂದರೆ ಅದಕ್ಕೆ ಇನ್ನೊಬ್ಬರು ಆಲ್ಟರ್ನೇಟು ಆಯುರ್ವೇದ ಮೆಡಿಸಿನ್ಸ್ ಬಂದಿದೆ, ಅದು ತುಂಬ ಚೆನ್ನಾಗಿದೆ ಅಂತ ಅದನ್ನು ಹೇಳಿದರು. ಅಂದರೆ ಸುಳ್ಳು ಈ ಆಯುರ್ವೇದ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಈ ಅಲೋಪತಿಕ್ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಜನಕ್ಕೆ ಸತ್ಯಾಸತ್ಯತೆ ಗೊತ್ತಾಗ್ತಾ ಇಲ್ಲ. ಫೇಕ್ ಪೀಪಲ್ಸ್ ಎಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು, ಗೂಗಲ್ ಎಲ್ಲ ಬಂದುಬಿಟ್ಟಿದ್ದಾರೆ. ಇಲ್ಲದೆ ಇರೋದನ್ನ ಕತೆಗಳನ್ನು ಹೇಳ್ಬಿಡ್ತಾರೆ. ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ವೇ ಇಲ್ಲ. ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ನಿಗೇನೋ 1 ಮಿಲಿಯನ್ ಫಾಲೋವರ್ ಇದ್ರೆ ಇದು ಕ್ಯಾನ್ಸರಿಂದ ಇದು ಸೂಪರ್ ಆಗಿದೆ, ಅಥವಾ ಈ ಇಂಜೆಕ್ಷನ್ ಕೊಡೋದ್ರಿಂದ ಈ ತರ ಡಿಸ್ಕೌಂಟ್. ಸೋಷಿಯಲ್ ಮೀಡಿಯಾ ಡಾಕ್ಟರ್ಗಳು ಬಂದಿದ್ದಾರೆ, ಡಿಜಿಟಲ್ ಡಾಕ್ಟರ್ಗಳು ಜಾಸ್ತಿ ಆಗಿದ್ದಾರೆ ಇವಾಗ ಅಂತ. ಮೇಡಮ್ 10 years ಬ್ಯಾಕ್ ನಾವು ಇದನ್ನು ಕೇಳ್ಪಡ್ತಿದ್ವಿ. ನಾರ್ತ್ ಈಸ್ಟಲ್ಲಿ ಇದು ಬಾಂಗ್ಲಾದೇಶಿ ಮೆಡಿಸಿನ್ಸು, ಭೂತಾನೀಸ್ ಮೆಡಿಸಿನ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಅಂತ. ಸೊ ನಾವು ಏನು ಅಂದ್ಕೊಂಡಿವಿ, ಅಲ್ಲೇ ಮೋಸ್ಟ್ಲಿ ನೋಡ್ಕೊಳ್ತಾರೆ ಅಂತ. ಈಗ ನೀವು ನಂಬ್ತಿರ ಇಲ್ಲ, ಬಾಂಗ್ಲಾದೇಶಿ ಮೆಡಿಸಿನ್ನ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಂಡಿಯನ್ ಗೂಗಲ್ ಆನ್ಲೈನಲ್ಲಿ ಬಾಂಗ್ಲಾದೇಶಿ ಮೆಡಿಸಿನ್ಸ್ ಪಡೀತಾ ಇದ್ದಾರೆ. ಇನ್ನೊಂದೇನೆಂದರೆ ದೇರ್ ಇಸ್ ಲಾಟ್ ಆಫ್ ಇದು ಸೋರ್ಸಸ್ಸು, ಈ ಡಿಸ್ಟ್ರಿಬ್ಯೂಟರ್ಸು ಎಷ್ಟೋ ಜನ ಇದ್ದಾರೆ, ಅವರು ಬಾಂಗ್ಲಾದೇಶಿ ಮೆಡಿಸಿನ್ ಮಾಡ್ತಾರೆ. ಸರ್ ಒಂದು ಮೆಡಿಸಿನ್ ಬಗ್ಗೆ ಹೇಳಿದ್ರು, ಓಸಿಮಟಿನಿ ಬಂತ, ಅದರದ್ದು ಬಾಂಗ್ಲಾದೇಶಿ ವರ್ಷನ್ ತುಂಬ ಜನ ತೊಗೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ವರ್ಕ್ ಆಗ್ತಿದೆಯಾ ಇಲ್ವಾ, ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಗೊತ್ತಿದೆ. ಸೊ ಇದನ್ನು ಹೇಗೆ ನಾವು ರೆಗ್ಯುಲೇಟ್ ಮಾಡಬೇಕು? ಓನ್ಲಿ ಒನ್ ವೇ, ಮೇಜರ್ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದು, ಎಲ್ಲ ಫಾರ್ಮಸಿಸ್ಟ್ನ ಫಸ್ಟ್ ನೀವು ಅದನ್ನು ನೋಡ್ಕೋಬೇಕು, ಅವ್ರು ಲೈಸೆನ್ಸಿನ ನಡೆಸ್ತಾ ಇದ್ದಾರೆ ಇಲ್ವ ಅಂತ. ಇಟ್ಸ್ ಅ ವೆರಿ ಸಿಂಪಲ್ ಇದು. ಯಾಕಂದರೆ ಇಷ್ಟು ಫಾರ್ಮಸಿ ಶಾಪ್ಸ್ ಇದಾವೆ, ಯು ಶುಡ್ ಚೆಕ್ ಕರೆಕ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರದ್ದು ಡ್ರಗ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಇನ್ಸ್ಪೆಕ್ಟರ್ಗಳು ಹೋಗಿ ಎಕ್ಸಾಕ್ಟ್ಲಿ ನಾನೇ ನೋಡಿದ್ದೀನಿ. ಮೆಡಿಕಲ್ ಸ್ಟೋರಿಗೆ ಚೆಕ್ಕಿಗೆ ಹೋಗ್ತಾರೆ, ಒಂದು ಬೋರ್ಮಿಟಾ ಕೊಡು, ಒಂದು ಟೂತ್ ಪೇಸ್ಟ್ ಕೊಡು, ಒಂದು ಹಾರ್ಲಿಕ್ಸ್ ಬಾಟಲ್ ಕೊಡು, ಇದು ತಗೊಂಡು ಹೋಗೋದಕ್ಕೋಸ್ಕರನೇ ಅವ್ರು ಬರ್ತಾರೆ. ಈ ಲಂಚ ಬಹಳ ನಡೆಯುತ್ತೆ. ಬರೀ ಅದಕ್ಕಲ್ಲ, ಮಂತ್ಲಿ ಫಿಕ್ಸ್ ಮಾಡ್ತಾರೆ, 6 months ಒನ್ಸ್ಗೆ, 1 year ಒನ್ಸ್ಗೆ. ನಮ್ದೇ ರಿಲೇಟಿವ್ ಒಬ್ಬನ ಅಧ್ಯಕ್ಷ ಇದ್ದ, ನನಗೆ ನಾಚಿಕೆ ಅನ್ಸುತ್ತೆ. ಅವ್ರು ಮೆಡಿಕಲ್ ಸ್ಟೋರ್ದು ಇದು ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಇದ್ದ 15 ವರ್ಷದ ಹಿಂದೆ. ಅವನು ಎಲ್ಲ ಕಲೆಕ್ಷನ್ ಮಾಡಿ ಡ್ರಗ್ ಇನ್ಸ್ಪೆಕ್ಟರ್ಗೆ, ಅವ್ರಿಗೆ ಹೋಟೆಲ್ಗೆ ಹೋಗಿ ಕೈ ಬಿದ್ದು ಕಾಲು ಬಿದ್ದು ಕೊಟ್ಟಿರೋದಂತಿದೆ. ನಾನು ನೋಡಿದ್ದೀನಿ, ಅವತ್ತಿನಿಂದ ಇವತ್ತಿವರೆಗೂ ಹಾಗೆ ಇದೆ.